ಕರ್ನಾಟಕ ವಿವಿಯ ಪ್ರೊಫೆಸರ್ ಒಬ್ಬರ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ. ವಿದ್ಯಾರ್ಥಿನಿಯೊಬ್ಬಳಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ. ಪ್ರೊಫೆಸರ್ ದೇವರಾಜ್ ಎಂಬುವರ ವಿರುದ್ಧ ಆರೋಪ ಕೇಳಿಬಂದಿರೋದು. ವೇದವ್ಯಾಸ್ ಚೌಹಾಣ್ ಅನ್ನುವಂಥ ವಿದ್ಯಾರ್ಥಿ ಗಂಭೀರ ಆರೋಪವನ್ನು ಮಾಡಿರೋದು. ಈ ಪ್ರೊಫೆಸರ್ ಯಾರೋ ಒಂದು ಹುಡುಗಿಯನ್ನು ಪ್ರೀತಿ ಮಾಡಿದ್ರಂತೆ. ಆ ಹುಡುಗಿ ಈ ಪ್ರೊಫೆಸರ್ಗೆ ಕೈ ಕೊಟ್ಟು ಹೋಗಿದೆ. ಈಗ ಆ ಹುಡುಗಿಯನ್ನು ಕರ್ಕೊಂಡು ಬಾ ಅಂತ ಮತ್ತೊಬ್ಬ ವಿದ್ಯಾರ್ಥಿಗೆ ಟಾರ್ಚರ್ ಕೊಡ್ತಿದ್ದಾರೆ. ಈ ದೇವರಾಜ್ ತಂಗದುರೈ ಅನ್ನುವಂಥ ಪ್ರೊಫೆಸರ್. ಮಧ್ಯ ವಯಸ್ಸಿನ ಈ ಪ್ರೊಫೆಸರ್ಗೆ ಚಿಕ್ಕ ವಯಸ್ಸಿನ ಹುಡುಗಿ ಜೊತೆಗೆ ಲವ್. ಆ ಹುಡುಗಿ ಈತನ ಜೊತೆಗೆ ಓಡಾಡಿ ಸಿಕ್ಕಾಪಟ್ಟೆ ಖರ್ಚು ಮಾಡಿಸಿ ಹುಡುಗಿ ಎಸ್ಕೇಪ್ ಆಗಿದೆ. ಈಗ ಈ ಪ್ರೊಫೆಸರು ಇದ್ದ ಬದ್ದವರ ಮುಂದೆ ಮುಲು ಅಂತ ಇರೋದು, ಹೆಂಗಾದರೂ ಕರ್ಕೊಂಡು ಬನ್ನಿ ಆ ಹುಡುಗಿನ ಅಂತ. ಒಂದು ಆಡಿಯೋ ಕೂಡ ಇದೆ. ಜೊತೆಗೆ ಆರೋಪ ಮಾಡಿರೋ ಬೈಟ್ಗಳು ಕೂಡ ಇದಾವೆ. ನೋಡೋಣ. ಎಷ್ಟು ಒಂದು ಫೋಶು ಅಂಗಡಿಗೆಲ್ಲ ಹೋದ್ರೆ 7,000 10,000 15,000 ಬಿಲ್. ಬಟ್ಟೆಗಳು ಹಾಗೆ 5-6 ಬಟ್ಟೆಗಳು ಒಂದೊಂದು ಕಾಸ್ಟ್ಲಿ ಡ್ರೆಸ್ಸಸ್. ಹುಡುಗಿ ಅಂತೇಳಿ ನಾನು ಒಂದು ಪ್ರೀತಿ ಮಾಡಿದಲ್ಲ ಅಂತೇಳಿ ನಾನು ಫಿದಾ ಆದ. ನಾನು ಅವಳು ಫಿದಾ ಆಗಲ್ಲ. ಇಲ್ಲ ಹೆಂಗೆ ಇದ್ದಲ್ಲ ಅಂದ್ರೆ ಈ ಕಾರಲ್ಲಿ ಕುಂತಲ್ಲ ಅಂದರೆ ಈ ಕೈ ಹಿಡ್ಕೊಂಡೇ ಕೊಡೋಳು. ಈ ಶೋಲ್ಡ್ರ್ ಅಂತೂ ಟ್ರೈ ಮಾಡೋದು ಕೈ ಈ ಶೋಲ್ಡ್ರಲ್ಲೇ ಬರೋದು. ಮನೇಲಿ ಮಲಗಿದಾಗ ಕೂಡ ಅವಳಿಗೆ ಡಿಸ್ಟರ್ಬ್ ನಿದ್ದೆ ಆಗಬಾರ್ದು ಅಂತೇಳಿ ಫುಲ್ ಕೈ ಈ ಕೈಯೆಲ್ಲ ನನಗೆ ಇದಾಗಿದೆ. ಗಾಡಿಯಲ್ಲಿ ಫ್ರೀಸ್ ಆಗಿಬಿಡುತ್ತಿದ್ದು. ಯಾವ ವೆಯ್ಟ್ ಇದ್ರ ಬಳಿ ನಾನು ಹಾಕೋದಿಲ್ಲ. ಆದರೂ ಕೂಡ ಫುಲ್ ಮಲಗಿರ್ತಾಳೆ. ನೈಟ್ ಫುಲ್ ಕೈ ಫುಲ್ ಫ್ರೀಸ್ ಆದರೆ ಕೂಡ ಡಿಸ್ಟರ್ಬ್ ಮಾಡೋಣ ಅಲ್ಲ ಅವಳಿಗೆ. ಯಾಕೆ ಹಂಗೆ ಲವ್ ಮಾಡಿದೆ ನನಗೆ ಗೊತ್ತಿಲ್ಲ. ಯಾಕೆ ಲೈಫೇ ಅದು ಒಂದು 9 months ಜೀವನನೇ ಮಾಡಿಬಿಡಲ್ಲ ನನ್ನ ಜೊತೆ. ಡಾಕ್ಟರ್ ದೇವರಾಜನ್ ತಂಗುದುರೈ ಅವರು ನನ್ನ ರಿಸರ್ಚ್ ಗೈಡು ಮತ್ತು ಇವಾಗ ಅವರು ಚೇರ್ಮನ್ ಆಗಿದ್ದಾರೆ. ಅವರ ವೈಯಕ್ತಿಕ ಕಾರಣ ಪೂರ್ಣಗೊಳಿಸದೇ ಇರೋದಕ್ಕೆ ನನಗೆ ಡಿಪಾರ್ಟ್ಮೆಂಟ್ನಿಂದ ಇಲ್ಲಿಗಲಿ ಹೊರಗಡೆ ಹಾಕಿಬಿಟ್ಟಿದ್ದಾರೆ. ಡಿಪಾರ್ಟ್ಮೆಂಟು ಮತ್ತು ಲ್ಯಾಬೊರೇಟ್ರಿಯಿಂದ ವೈಯಕ್ತಿಕ ಕಾರಣಗಳು ಯಾವುದಂದರೆ ದುಡ್ಡು ಬಿಡ್ತಾ ಇದ್ದಾರೆ ಮತ್ತು ಅವರು ಇದು ವೈಯಕ್ತಿಕ ಸಂತುಷ್ಟಕ್ಕಾಗಿ ಹುಡುಗಿಯರನ್ನ ಸಪ್ಲೈ ಮಾಡಂತ ಹೇಳ್ತಾ ಇದ್ದಾರೆ ನನಗೆ. ಅಂದರೆ ಹೆಂಗೆ ಸಪ್ಲೈ ಅಂದರೆ ಒಬ್ಬ ಹುಡುಗಿ ಜೊತೆ ಅವ್ರ ಅಫೇರ್ ಇತ್ತು. ಆ ಹುಡುಗಿ ಕೈ ಬಿಟ್ಟು ಹೋಗಿದ್ದಾಳೆ. ಆ ಹುಡುಗಿ ಕರ್ಕೊಂಡು ಬರಲಿಕ್ಕೆ ಹೆಲ್ಪ್ ಮಾಡಬೇಕಂತೇಳಿ ಇಂಡೈರೆಕ್ಟ್ಲಿ ಅಪ್ರೋಚ್ ಮಾಡ್ತಾಯಿದ್ರು. ಸುಮಾರು 1-2 ತಿಂಗಳಿಂದ ನನಗೆ ಮಾನಸಿಕವಾಗಿ ಒತ್ತಡನ ಹೇರ್ತಾಯಿದ್ರು ನಾನು PhD ಮುಂದಿಟ್ಕೊಂಡು. ಹಾಗಾಗಿ ನಾನು ಇದೆಲ್ಲ ನನ್ನ ಕಡೆಯಿಂದ ಆಗಂಗಿಲ್ಲ ಅಂತೇಳಿ ಹೇಳಿದೆ. ನಾನು ನೀವು ಏನು ಕೇಳ್ತಾ ಇದ್ದೀರಾ ಅದು ನಂಗೆ ಪೂರ್ಣಗೊಳಿಸ್ಲಿಕ್ಕೆ ಆಗಲ್ಲ. ದಯವಿಟ್ಟು ನಾನು ಇಲ್ಲಿ PhD ಮಾಡ್ಲಿಕ್ಕೆ ಬಂದಿದ್ದೀನಿ. ದಯವಿಟ್ಟು ನನಗೆ ದಾರಿಗೆ ಅಡ್ಡ ಬರಬೇಡಿ. ನನಗೆ PhD. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.